ನಮಸ್ಕಾರ ಎಲ್ಲರಿಗೆ ನಿನ್ನೆ ನಾವು ಮಾತಾಡ್ಕೊಂಡ್ವಿ, ವಿಡಿಯೋ ಮಾಡಿದ್ವಿ. ಹೇಳ್ದೆ ನಾಳೆ RCB ವಿಡಿಯೋ ಮಾಡ್ತೀನಿ, RCB UP ಬಗ್ಗೆ ಮ್ಯಾಚ್ ನೋಡ್ತೀನಿ, ವಿಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದೆ. ಅದರಿಂದ ನಿಮ್ ಮುಂದೆ ಬಂದೆ. ನಾನು ಮ್ಯಾಚ್ ನೋಡಿದೆ, ನೀವ್ ಯಾರೆಲ್ಲ ಮ್ಯಾಚ್ ನೋಡಿದ್ರಿ, ನಿಮ್ಗೆ ಹೇಗ ಅನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ. ಬಂದಿರೋ ವಿಷಯ ನಮಗೆಲ್ಲ ಗೊತ್ತಾಗೋಯ್ತು. RCB ಮತ್ತೆ UPI WPL ಮ್ಯಾಚಿನ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ RCB ವರ್ಸಸ್ UP. RCB ಅವರು ಟಾಸ್ ವಿನ್ ಆದ್ರು, ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಆಮೇಲೆ UP ಅವ್ರಿಗೆ ಬ್ಯಾಟಿಂಗ್ ಕೊಟ್ರು. UP ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು. ಟೋಟಲ್ ಸ್ಕೋರು ಅವ್ರು ಮಾಡಿದ್ದು 143 ರನ್ ಮಾಡಿದ್ರು. ಯಾಕಂದ್ರೆ ಅವ್ರು ಬ್ಯಾಟಿಂಗು ವಿಕೆಟ್ಗಳ ಮೇಲೆ ವಿಕೆಟ್ ಕಳ್ಕೊಂಡ್ರು. ಯಾರು ಕೂಡ ಹಾಫ್ ಸೆಂಚುರಿ ಮೇಲೆ ಆಡಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ RCB ಅವರ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್. ಬಾಲಿಂಗ್ ಸಖತ್ತಾಗಿ ಆಡಿದ್ರು, ಎಲ್ಲಾರು ಚೆನ್ನಾಗಿ ಹಾಕಿದ್ರು. ಆಮೇಲೆ ಪ್ರಿಯಾಂಕಾ ಪಾಟೀಲ್ ಅವ್ರ ಬಾಲಿಂಗ್ ಹೆಂಗಿತ್ತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಅವ್ರ ವಿಕೆಟ್ ತೆಗೆದಾಗ ಅವ್ರ ಮುಖದಲ್ಲಿ ಆ ಕ್ಯೂಟ್ನೆಸ್ ಇರ್ತದಲ್ಲ, ಅದು ನೋಡಕ್ಕೆ ಕಾಯ್ತಾ ಇರ್ತೀನಿ ನಾನಂತೂ. ಬರೀ ಇಂಥದೆಯ ವಿಕೆಟ್ ಬಿದ್ದ ತಕ್ಷಣ ಅವ್ರ ಫೇಸ್ ನೋಡಿ ನೀವು, ಅಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರಂದ್ರೆ ಆ ಸ್ಮೈಲು. ಯಾಕಂದ್ರೆ ನಮ್ ಕರ್ನಾಟಕದ ಹುಡುಗಿ, ಇನ್ನ ಚಿಕ್ಕ ಹುಡುಗಿ, ಆ ಕ್ಯೂಟ್ನೆಸ್ ನೋಡೋದಕ್ಕೆ ಬಹಳ ಖುಷಿ. ಇದು ಆಕ್ಚುಲಿ ಚೆನ್ನಾಗಿರೋ. ಅವ್ರು 2 ವಿಕೆಟ್ ತಗೊಂಡ್ರು, ಒಳ್ಳೆ ಬಾಲಿಂಗ್ ಆಡಿದ್ರು, ಒಳ್ಳೆ ಬಾಲಿಂಗ್ ಹಾಕಿದ್ರು. ಆಮೇಲೆ ಟೋಟಲ್ ಆಗಿ 143 ರನ್ ಅವ್ರು ಮಾಡಿದ್ರು. ಆಮೇಲೆ ಬಂತು RCB ಬ್ಯಾಟಿಂಗು. ಟೀ ಕಾಫಿ ಕುಡ್ಕೊಂಡ್ ಬಂದ್ವಿ, ಬ್ರೇಕ್ ತಗೊಂಡ್ವಿ, ಬಂದ್ವಿ. RCB ಬ್ಯಾಟಿಂಗ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ನಿಮ್ಗೆ ಬ್ಯಾಟಿಂಗ್ ನೋಡಿ ಹೇಗ ಅನಿಸ್ತಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ರಿ. ಯಾಕಂದ್ರೆ ಏನ್ ಗುರು ಅದು, ಏನ್ ಕ್ರಿಕೆಟ್. ನಿನ್ನೆ ಮ್ಯಾಚ್ ನೋಡ್ಬೇಕಾಗಿತ್ತು, ಟಿವಿ ಮುಂದೆ ಇಂದ ಆಚೆ ಹೋಗಕ್ ಆಗ್ತಾ ಇಲ್ಲ. ಎಷ್ಟು 6ಗಳು, ಎಷ್ಟು 4ಗಳು. 10 4 ಹಾರಿಸ್ ಅವ್ರ 10 4, ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. 5 6. ಬ್ಯಾಟಿಂಗ್ ನೋಡೋದಕ್ಕೆ ಬಹಳ ಮಜಾ ಬಂತು. ಕೇವಲ 40 ಬಾಲಲ್ಲಿ 85 ರನ್ನು. ಆಮೇಲೆ ಸ್ಮೃತಿ ಮಂದಣ್ಣ ಅವರು ಕೂಡ ಅಷ್ಟೇ 47 ರನ್ ಮಾಡಿದ್ರು. ಚೆನ್ನಾಗಿ ಆಡಿದ್ರು, ಇಬ್ರು ಚೆನ್ನಾಗಿ ಆಡಿ ಲಾಸ್ಟ್ ಅಲ್ಲಿ ಹಾರಿಸ್ ಅವರು ವಿಕೆಟ್ ಕಳ್ಕೊಂತಾರ. ಅವ್ರ ಇಬ್ರ ಮೇಲೆನೆ ಮುಗಿತದ. 10 ವಿಕೆಟ್ ಇಂದ ಗೆದಿತಾರ ಅನ್ಕೊಂಡಿದೀವಿ, ಆದ್ರೆ 1 ವಿಕೆಟ್ ಕೊಟ್ಟು ಇನ್ನ 8 ರನ್ ಬೇಕಾಗಿರುತ್ತೆ. ಆಮೇಲೆ ರಿಚಾ ಗೋಸ್ ಬರ್ತಾರೆ, 1 4 ಹೊಡಿತಾರೆ. ಆಮೇಲೆ ಸ್ಮೃತಿ ಮಂದಣ್ಣ 1 4 ಹೊಡಿತಾರೆ, ಮ್ಯಾಚ್ ವಿನ್. 12 ಓವರ್ 1 ಬಾಲ್ ಅಲ್ಲಿ ಮ್ಯಾಚ್ ವಿನ್ ಆಗುತ್ತೆ. ಈ ಬ್ಯಾಟಿಂಗ್ ನೋಡಿದ್ರೆ ನನಗೇನಾರ ಇವ್ರಿಗೆ 20 ರನ್ ಇವ್ರೇನಾರ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರೆ, ಇದೇ ತರ ಆಡಿದ್ರೆ ಮಿನಿಮಮ್ ಒಂದು 220 230 ರನ್ನು ಮಾಡ್ಬೋದಂತ ನಾನು ಗೆಸ್ ಮಾಡಿದೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆ ತರ ಬ್ಯಾಟಿಂಗ್ ಸ್ಪೀಡು, ಆ ತರ ಇತ್ತು ಬ್ಯಾಟಿಂಗ್ ಸ್ಪೀಡು. ಒಳ್ಳೆ ಬ್ಯಾಟಿಂಗ್ ಮಜಾ ಬಂತು ನಿನ್ನೆ ನೋಡೋದಕ್ಕಂತ ನನಗಂತೂ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ನಿಮ್ಗೆ ಯಾರಿಗೆಲ್ಲ ಹೇಗನ್ಸ್ತಂತ ಹೇಳ್ರಿ. ಕೇವಲ 40 ಬಾಲಲ್ಲಿ 10 4 5 6 ಹೊಡೆದು 85 ರನ್ಗಳನ್ನು ಮಾಡಿದರು. ನಾನು ಬ್ಯಾಟಿಂಗ್ ನೋಡಕ್ಕಂತ ನನಗಂತೂ ಸಖತ್ ಮಜಾ ಬಂತು. ಬೇರೆ ಇನ್ನೇನು ವಿಷಯ ಮಾತಾಡೋಣ? ಬೇರೆ ಏನಾರ ವಿಷಯ ಮಾತಾಡ್ಬೇಕಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸ್ರಿ. ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದೀವಿ, ಡೈಲಿ ರೆಸ್ಪಾನ್ಸ್ ಬರ್ತಾ ಇದೆ, ಪರವಾಗಿಲ್ಲ. ಆದ್ರೆ ಓನ್ಲಿ ಕ್ರಿಕೆಟ್ ಬಗ್ಗೆನೆ ಮಾತಾಡ್ಕೊಂಡು ಕುಂತ್ರೆ ಆಗಲ್ಲ. ಬೇರೆ ಬೇರೆ ನ್ಯೂಸ್ ಮಾಡ್ಬೇಕು. ಯಾವ ತರ ನ್ಯೂಸ್ ಮಾಡ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾರ ಐಡಿಯಾ ಇದ್ರೆ ನನಗೆ ತಿಳಿಸಿ. ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಮಾಡ್ತಾ ಇಲ್ಲ, ನಿನ್ನೆ ಕೂಡ ಹೇಳಿದೆ ನಿಮ್ಗೆ. ನಿನ್ನೆ ವಿಡಿಯೋ ಕೊನೆಯಲ್ಲಿ ಹೇಳ್ದೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಇವತ್ತು ಕೂಡ ಅದೇ ರೀತಿ ಹೇಳ್ತಾ ಇದ್ದೀನಿ.
ನಿನ್ನೆ ನಾನು ಹೇಳಿದೆ RCB UP ಬಗ್ಗೆ ಮಾತಾಡೋಣ ಅಂತೇಳಿ ಬಂದಿದ್ದೀನಿ, ಮಾತಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನೇ ಹೇಳ್ಬೇಕಂದ್ರೂ ನನಗೆ ಕಾಮೆಂಟ್ ಮುಖಾಂತರ ಮೆಸೇಜ್ ಕಳಿಸಿ, ನಾನು ರಿಪ್ಲೈ ಕೊಡ್ತೀನಿ, ನಾನು ಚೆಕ್ ಮಾಡ್ತೀನಿ. ನಿಮ್ಮ ಒಂದು ಕಾಮೆಂಟು, ನಿಮ್ಮ ಒಂದು ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಒಂದು ಕಾಮೆಂಟು, ಒಂದು ಲೈಕ್ ನೋಡಿ ನಾನು ತುಂಬ ಖುಷಿ ಪಡ್ತೀನಿ. ಅದರಿಂದ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಯಾರ್ಯಾರು ಇನ್ನಿದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋಗಳು ಬರ್ತಾ ಇರ್ತವೆ, ನೋಡ್ತಾ ಇರ್ರಿ, ಮಜಾ ಮಾಡಿ. ಓಕೆ, ಬಾಯ್. ಅಷ್ಟೇ.